ಪುನಾರಚನೆ ಬಗ್ಗೆ ಅಷ್ಟೇ ದೆಹಲಿಗೆ ಹೋಗ್ತಾ ಇದ್ದಾನೆ ನವೆಂಬರ್ 15ಕ್ಕೆ ಅನ್ನುವಂಥ ವಿಚಾರ. ಆದರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬೆಂಬಲಿತ ಪವರ್ಶಂಕರ್ ವಿಚಾರವಾಗಿ ಮತ್ತೆ ಮತ್ತೆ ಅವರು ಹೇಳಿಕೆಗಳನ್ನು ಮುಂದುವರಿತಾನೆ. ನಾವು ಮುಖ್ಯಮಂತ್ರಿಗಳಿಗೆ ಭಾಳ ಸರಿ ಹೇಳಿದ್ದೇವೆ, ಮುಖ್ಯಮಂತ್ರಿಗಳೇ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಸರ್ಕಾರದ ನಿಲುವು, ಆ ಬೆಲೆ ಏರಿಕೆ ಕಾರಣಕ್ಕೆ ಜನಸಾಮಾನ್ಯರ ಸಂಕಷ್ಟಕ್ಕೊಳಗಾಗಿರೋದು ನಿಮ್ಮ ಗಮನಕ್ಕೆ ಬಂದಿಲ್ವೇ? ಯಾಕೆ ಎಲ್ಲ ಬೆಲೆಯನ್ನು ಏರಿಸ್ತಾ ಇದ್ದೀರಿ? ಯಾಕೆ ಜನರ ಬದುಕನ್ನು ದುಸ್ತರಗೊಳಿಸೋ ಕೆಲಸ ಮಾಡ್ತಿದ್ದೀರಿ? ಅಕ್ಟೋಬರ್ ತಿಂಗಳೊಳಗೆ ಗುಂಡಿ ಮುಚ್ತೀವಿ ಅನ್ನುವಂಥ ನಿಮ್ಮ ಡೆಡ್ಲೈನೇ ಡೆಡ್ ಆಗೋಯ್ತಲ್ಲ. ನೀವೊಂದು ಡೆಡ್ಲೈನ್ ಕೊಟ್ಟಿದ್ರಿ, ಅಕ್ಟೋಬರ್ ತಿಂಗಳ ಒಳಗೆ ಎಲ್ಲ ಪಾಠವನ್ನು ಮುಚ್ಚಬೇಕು. ಯಾಕೆ ಮುಚ್ಚಿಲ್ಲ? ಈ ಬಗ್ಗೆ ಮಾತಾಡಿ. ರೈತರ ಆತ್ಮಹತ್ಯೆಯಲ್ಲಿ ನಂಬರ್ 2 ಕರ್ನಾಟಕ ದೇಶದಲ್ಲಿ. ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಿದ್ದಾರೆ? ಅವರ ಸಂಕಷ್ಟಕ್ಕೆ ಪರಿಹಾರ ನಿಮ್ಮ ಸರ್ಕಾರದಲ್ಲಿ ಇಲ್ವಾ? ಗಾಂಜಾ ಮಟ್ಕಾ ಅದರ ರಾಜಧಾನಿಯಾಗಿ ಬದಲಾಗ್ತಾ ಇದೆ ಕರ್ನಾಟಕ. ಎಲ್ಲ ಕಡೆನೂ ಗಾಂಜಾ ಸಿಗುತ್ತೆ, ಎಲ್ಲ ಕಡೆನೂ ಗಾಂಜಾ. ಮಟ್ಕಾ ಹಾವಳಿ, ಮಟ್ಕಾ ಮತ್ತು ಗಾಂಜಾಕ್ಕೆ ರಾಜಾಶ್ರಯ ಸಿಗ್ತಾ ಇದೆ ಅನ್ನೋಂಥ ಅನುಮಾನ ನಮಗಿದೆ. ರಾಜಾಶ್ರಯ ಇಲ್ಲದೆ ಇದ್ದರೆ ಈ ಪ್ರಮಾಣದಲ್ಲಿ ಮಟ್ಕಾ, ಈ ಪ್ರಮಾಣದಲ್ಲಿ ಗಾಂಜಾ ಬರ್ತಿರಲಿಲ್ಲ. ಥರ್ಡ್ಸ್ ಹಾವಳಿ ಹಲವು ವರ್ಷಗಳಿಂದ ಇರಲಿಲ್ಲ. ಸೆಕೆಂಡ್ಸ್ ಅಲ್ಲ, ಸೆಕೆಂಡ್ಸ್ ಅಂದರೆ ತೆರಿಗೆ ವಂಚನೆ ಮಾಡೋದು, ಥರ್ಡ್ಸ್ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಲಿಕ್ಕರು. ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ರಾಜಾಶ್ರಯ ಇಲ್ಲದೆ ಇದ್ದರೆ ಥರ್ಡ್ಸ್ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ ಅಂದರೆ ಇಟ್ಸ್ ಮೀನ್ಸ್ ನಿಮ್ಮ ಆಡಳಿತದಲ್ಲಿರೋರು ಅವರಿಗೆ ಅದಕ್ಕೆ ರಾಜಾಶ್ರಯ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮ್ಮ ಅನುಮಾನ ಮತ್ತು ಆರೋಪ. ಇದ್ರ ಬಗ್ಗೆ ಮಾತಾಡಿ. ಕರ್ನಾಟಕ ಪ್ರತಿನಿತ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಾಚಾರ ನಡೆಯುತ್ತೆ, ಹತ್ಯೆ ನಡೆಯುತ್ತೆ ಅನ್ನೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ. ನೀವು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ನೀವೊಂದು ಸರಿ ಸಂಪುಟ ವಿಸ್ತರಣೆ ಮಾತಾಡ್ತೀರಿ, ಅಧಿಕಾರದ ಬದಲಾವಣೆ ಬಗ್ಗೆ ಮಾತಾಡ್ತೀರಿ. ನಮಗೆ ನೀವು ಯಾರನ್ನಾರು ಮುಖ್ಯಮಂತ್ರಿಯಾಗಿ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಯಾರನ್ನಾರು ಮಂತ್ರಿಯಾಗಿ ಮಾಡ್ಕೊಳ್ಳಿ. ಸಮಸ್ಯೆಗಳ ಬಗ್ಗೆ, ಸಮಸ್ಯೆ ಬಗೆಹರಿಸೋದಕ್ಕೇನು? ನಿಮ್ಮ 134 ಮ್ಯಾನಿಫೆಸ್ಟೋದಲ್ಲಿದ್ದಂಥ ಗ್ಯಾರಂಟಿಗಳಲ್ಲಿ 9 ಮಾತ್ರ ಕೊಟ್ಟಿದ್ದೀರಿ. ಉಳಿದವ ಕತೆ ಏನು? ಉಳಿದ 125 ಯಾವಾಗ ಈಡೇರಿಸ್ತೀರಿ? ಯಾವಾಗ 125 ಈಡೇರಿಸ್ತೀರಿ? ಅದ್ರ ಬಗ್ಗೆ ಮಾತಾಡಿ. ಗುಂಡಿ ಯಾವಾಗ ಮುಚ್ತೀರಿ? ಅದ್ರ ಬಗ್ಗೆ ಮಾತಾಡಿ. ನೀವು ಯಾರು ಡೆಲ್ಲಿಗೆ ಹೋಗ್ತೀರಿ ಅದು ಸುದ್ದಿ ಆಗ್ಬೇಕಾ? ನಮಗೆ ಸುದ್ದಿ ಆಗಬೇಕಾಗಿರೋದು ನಿಮ್ಮ ಭ್ರಷ್ಟಾಚಾರ. ಗುತ್ತಿಗೆದಾರರು 60% ಕರಪ್ಷನ್ ಬಗ್ಗೆ ನಿಮಗೆ ಪತ್ರ ಕೊಟ್ಟರಲ್ಲ ಮುಖ್ಯಮಂತ್ರಿಗಳೇ, ಅದನ್ನು ನಿಯಂತ್ರಿಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಯಾವಾಗ ಗುತ್ತಿಗೆದಾರರ ಬಿಲ್ ಅವ್ರಿಗೆ ಕೊಡ್ತೀರಿ, ಸಂದಾಯ ಮಾಡ್ತೀರಿ? 60% ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಏನೂ ಇಲ್ಲ, ಸುಳ್ಳು ಅಂತ ಹೇಳ್ತೀರಾ? ಹಾಗಿದ್ರೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ. ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿ. ಗುತ್ತಿಗೆದಾರರು ಆರೋಪ ಮಾಡಿರೋದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಡಿದ ಮಾತನ್ನ ನೆನಪು ಮಾಡ್ಕೊಳ್ಳಿ. ಈಗ ನೀವು ಏನು ಪ್ರತಿಕ್ರಿಯೆ ಏನು ನಿಮ್ಮದು? ಸುಮ್ಮನೆ ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರು. ಕೆಲವು ಆಡಿಯೋ ಸಮೇತ ಹೊರಗೆ ಬಂದಿದೆಯಲ್ಲ ನಿಮ್ಮ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ನಿಮ್ಮ ಸರ್ಕಾರದ ಕೆಲವು ಸಚಿವರ ಹೆಸರನ್ನ, ಕೆಲವು ಶಾಸಕರ ಹೆಸರನ್ನ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ನಾವು ಆಗ್ರಹ ಮಾಡೋದು, ಜನ 5 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ.